ನಮಸ್ಕಾರ. ವೇದಿಕೆ ಮೇಲೆ ಆಗಮಿಸಿರುವ ಗಣ್ಯರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ. ನಾನು ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಎಡಾಡಿ ಮತ್ತಾಡಿ. ನಾನು ಮೊದಲಿಗೆ ಮಾತನಾಡುವುದು, ನಾನು ಹೊರ ಜಿಲ್ಲೆಯವಳು. ನನಗೆ ಯಕ್ಷಗಾನ ಅನ್ನೋದು ಗೊತ್ತಿರಲಿಲ್ಲ. ನಾನು ಮುರಾರ್ಜಿ ದೇಸಾಯಿ ಶಾಲೆಗೆ ಬಂದ ಮೇಲೆ ಯಕ್ಷಗಾನ ಏನನ್ನೋದು ಕಲ್ತಿದ್ದು. ನನಗೆ ಯಕ್ಷಗಾನ ಅಂತ ಹೇಳಿದ್ರೆ ಗೊತ್ತಿರಲಿಲ್ಲ. ನಮ್ಮ ಸ್ಕೂಲಲ್ಲೆಲ್ಲ ಹೇಳ್ತಿದ್ರು ಯಕ್ಷಗಾನ ಒಳ್ಳೆ ಮಾಡ್ತಾರೆ, ಒಳ್ಳೆ ಇರುತ್ತೆ, ನೀ ಪಾರ್ಟಿಸಿಪೇಟ್ ಮಾಡಿ ಹಿಂಗೆ ಆತಂತೆಲ್ಲ ಹೇಳ್ತಿದ್ರು. ನಂಗೆ ಒಂದು ತಿಂಗಳಂತ ಬರಲೇ ಇಲ್ಲ. ಸರ್ ಪ್ರಿನ್ಸಿಪಲ್ ಎಲ್ಲ ಬೈದು ನಂಗೆ ಕಲಿಸ್ರ. ಆದರೂ ನಂಗೆ ಈಗ ಬಂತು. ನಾವು ಮೊನ್ನೆ ಮೀನಾಕ್ಷಿ ಕಲ್ಯಾಣದೊಳಗೆ ನಾನು ಪಿಟಿಕ ಸ್ತ್ರೀವೇಷ ಮಾಡಿದ್ದೆ. ನಮ್ಮ ಪ್ರಿನ್ಸಿಪಲ್ ಮತ್ತು ನಮಗೆ ಕಲಿಸಿದ ಪ್ರಸಾದ್ ಮೊಗೇಭಟ್ ಸರ್ ಅವರೆಲ್ಲ ಹೇಳ್ರ, ಒಳ್ಳೆ ಮಾಡಿದೆ, ನಿಂಗೆ ಮಾಡ್ದಿದ್ರು ನಿಂಗೆ ಒಳ್ಳೆ ಮಾಡೋಕ್ಕೆ ಬಂತಂತ ಹೇಳ್ರ. ನಮ್ಮ ಸೈಡ್ ಜನಪದ ಅನ್ನೋದು ಇದು ಯಕ್ಷಗಾನ ಅಂತ ಹೇಳು ಯಕ್ಷಗಾನ ಎನ್ನುವ ಪದನೇ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಬರೀ ಡೊಳ್ಳು ಕುಣಿತ, ನಾಟಕ, ಬೆಂಕಿ ಆಟ ಇದೆಲ್ಲನೇ ಗೊತ್ತು. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಅನ್ನೋದೇ ಇಲ್ಲ. ನಾನು ಮುರಾರ್ಜಿ ಶಾಲೆಗೆ ಬಂದಮೇಲೆ ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದೆ. ನನಗೆ ತುಂಬ ಹೆಲ್ಪ್ ಮಾಡಿರು. ಮತ್ತು ಪ್ರಸಾದ್ ಮೊಗೇಭಟ್ ಸರ್ ಮತ್ತು ಪ್ರಿನ್ಸಿಪಾಲ, ಇಲ್ಲಿ ನಮ್ಮೆಲ್ಲ ಟೀಚರ್ಸ್ ಬರೀ 6 ಸಬ್ಜೆಕ್ಟ್ ಅಂತೇಳಿ ಅದ್ರ ಕೂತ್ಕೊಂಡ್ರೆ ಅದೆಲ್ಲ ಬದ್ನಿಕಾಯಿ. ಅದರೊಟ್ಟಿಗೆ ಚೂರು ಸ್ಪೋರ್ಟ್ಸ್ ಮತ್ತು ಯಕ್ಷಗಾನ ಇರಬೇಕು, ಸಂಸ್ಕೃತಿ ಒಳಗೆ ಒಂಚೂರು ಇರಬೇಕು. ಬರೀ 6 ಸಬ್ಜೆಕ್ಟ್ ಅಂದರೆ 6 ಸಬ್ಜೆಕ್ಟಿಗೆ ಮುಂದೆ ನಾವು ಫೇಲ್ ಆಯ್ತು ಅಂಥೇಳಿನೂ ಗ್ಯಾರಂಟಿ ಇರೋದಿಲ್ಲ. ಯಕ್ಷಗಾನದಲ್ಲಿ ಒಂಚೂರು ಪಾರ್ಟಿಸಿಪೇಟ್ ಮಾಡಬೇಕು. ನಂಗೆ ಎಲ್ಲರೂ ತುಂಬ ಹೆಲ್ಪ್ ಮಾಡಿರ. ಮತ್ತು ನನ್ನ ತಂದೆ ತಾಯಿಗೆಲ್ಲ ನಾನು ಹೇಳಿದೆ ನಾನು ಯಕ್ಷಗಾನದೊಳಗೆ ಪಾರ್ಟಿಸಿಪೇಟ್ ಮಾಡಿದೆ ಅಂಥೇಳಿ. ಅವರೆಲ್ಲ ಕೇಳಿ ನಮ್ಗೆ ಯಕ್ಷಗಾನನೇ ಗೊತ್ತಿಲ್ಲ, ನೀ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತೆ ಅಂತೇಳಿ. ನಮ್ಮ ಟೀಚರ್ಸ್ ಮತ್ತು ಪ್ರಸಾದ್ ಮೊಗೇಭಟ್ ಸರ್ ಅವರೆಲ್ಲ ಹೇಳ್ತಾರೆ ಅಂತ ಹೇಳ್ರ. ಆಮೇಲೆ ಅಡ್ಡಿಲ್ಲ, ಒಳ್ಳೆ ಮಾಡಿ ಲೈವ್ ಹಂಗೆಲ್ಲ ಕಾಣ್ತಿರುತ್ತೆ ಅಂತ ಹೇಳ್ರೆ. ಅವ್ರಿಗೆ ಲೈವ್ ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆಗೆ ಟಿ ವಿ ಸಹ ಇಲ್ಲ. ನಮ್ಮ ಮನೆ ಪಕ್ಕದಿರೋ ಟಿ ವಿಗೆಲ್ಲ ಹೋಗಿ ಕಾಣ್ತಾರೆ. ನನ್ನ ಜಿಲ್ಲೆ ಬಾಗಲಕೋಟೆ. ನಾನು ಬಾಗಲಕೋಟೆಯಿಂದ ಬಂದದ್ದು. ನಂಗೆ ನಮ್ಮ ಟೀಚರ್ಸ್ ಮತ್ತು ಪ್ರಾಂಶುಪಾಲರು ತುಂಬ ಹೆಲ್ಪ್ ಮಾಡಿರ. ನಾನು ಸ್ಪೋರ್ಟ್ಸಂಗೂ ಓದೋದ್ರಂಗೂ ಎಲ್ಲದ್ರಂಗೂ ತುಂಬ ಹೆಲ್ಪ್ ಮಾಡಿರ. ಯಕ್ಷಗಾನದಂತೂ ತುಂಬ ಸಪೋರ್ಟ್ ಮಾಡಿರ. ನಂಗೆ ಎಂಥದ್ದು ಬರೆದಿದ್ರು ನಂಗೆಲ್ಲ ಕಲಿಸಿಕೊಟ್ಟಿರ. ಮತ್ತು ಪ್ರಸಾದ್ ಮೊಗೇಭಟ್ ಸರ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಂಗೆ ಆಗ್ತಿಲ್ಲ. ಅವ್ರು ನಂಗೆ ತುಂಬ ಹೇಳಿಕೊಟ್ಟಿರ. ಧನ್ಯವಾದಗಳು. ಮುಂದೆ ಆಟ ಇತ್ತು ಅಂತ ನೆನಪು ಮಾಡಿದ್ದು. ಪ್ರಸಾದ್ರ ಮಾತು ಕೇಳಿರ್ಬೋದು.